ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ವಸತಿ ಶಾಲೆಗೆ ಬೆದರಿಕೆ ಕರೆ ಬಂದಿದೆ. ಮೈಸೂರು ತಾಲೂಕಿನ ಬುಗತಗಳ್ಳಿ ಗ್ರಾಮದಲ್ಲಿನ ವಸತಿ ಶಾಲೆ ಇದಾಗಿದೆ. ಇಮೇಲ್ ಮೂಲಕ ಬೆದರಿಕೆ ಸಂದೇಶವನ್ನ ಕಳುಹಿಸಲಾಗಿದೆ. ಯಾರೋ ಅಪರಿಚಿತರು ಕಳುಹಿಸಿದ್ದಾರೆ. 2023ರ ಹೈದರಾಬಾದ್ ಅತ್ಯಾಚಾರ ಕೇಸ್ ಸಂಬಂಧ ಬೆದರಿಕೆಯನ್ನ ಹಾಕಲಾಗಿದೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮವನ್ನ ಕೈಗೊಳ್ಳದೆ ಇದ್ದರೆ ಬಾಂಬ್ ದಾಳಿ ಮಾಡೋದಾಗಿ ಕೂಡ ಬೆದರಿಕೆಯನ್ನ ಹಾಕಲಾಗಿದೆ. ಮಕ್ಕಳಿಗೆ ಹಾನಿ ಮಾಡಲೆಂದೇ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಮೈಸೂರು ಎಸ್ಪಿಗೆ ಈಗಾಗಲೇ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು. ನೋಡಿ, ವಿತ್ ಫೋನ್ ನಂಬರ್ ಇಮೇಲ್ ಮಾಡಲಾಗಿದೆ. ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯನ್ನ ಹಾಕಿರುವಂತದ್ದು. ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ವಸತಿ ಶಾಲೆಗೆ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮಾಡೋದರ ಮೂಲಕ ಬೆದರಿಕೆ ಸಂದೇಶವನ್ನ ಕಳುಹಿಸಲಾಗಿದೆ. ನೋಡಿ, 2023ರ ಹೈದರಾಬಾದ್ ಅತ್ಯಾಚಾರ ಕೇಸ್ ಏನಿದೆಯಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನೋಡಿ, ಜಿಮೇಲ್ ಮಾಡಿರುವಂಥದ್ದು, ಮೇಲ್ ಮಾಡಿರುವಂತಹ ಕಾಪಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಈಗ ಬಂದಿರುವಂತಹ ಮೇಲ್ನ ಕಾಪಿ ಗಮನಿಸ್ತಾ ಇದ್ರಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವನ್ನ ಕೈಗೊಳ್ಳದೆ ಇದ್ರೆ, ಅಂದ್ರೆ 2023ರಲ್ಲಿ ಹೈದರಾಬಾದ್ ಅತ್ಯಾಚಾರ ಕೇಸ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಕ್ರಮವನ್ನ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಬಾಂಬ್ ದಾಳಿಯನ್ನ ಮಾಡ್ತೀವಿ, ಮಕ್ಕಳಿಗೆ ಹಾನಿ ಮಾಡಬೇಕು ಅಂತಲೇ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಮತ್ತೆ ಹೆಸರು ಯಾರು ಕಳಿಸಿದ್ದಾರಲ್ವಾ ಮೇಲು, ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಫೋನ್ ನಂಬರ್ ಅನ್ನ ಕೂಡ ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿ. ಮೈಸೂರು ಎಸ್ಪಿಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿ. ಯಾರು ಬೆದರಿಕೆ ಹಾಕಿರೋದು, ಮತ್ತೆ ಫೋನ್ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಫೋನ್ ನಂಬರ್ ಯಾರ್ದು ಇನ್ನಷ್ಟೇ ತನಿಖೆ ಕೂಡ ಆಗ್ಬೇಕಾಗಿದೆ. ಈಗ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಅತ್ಯಾಚಾರ ಕೇಸ್ ಸಂಬಂಧಪಟ್ಟಂತೆ ತನಿಖೆ ಏನು ಸಾಗ್ತಾ ಇದೆಯೋ ಆ ತನಿಖೆ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದ್ರೆ ಅದರದೇ ಆದಂತಹ ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ. ಅದನ್ನು ಪೊಲೀಸ್ ಇಲಾಖೆ ಕೂಡ ಫಾಲೋ ಮಾಡ್ತಾ ಇರುತ್ತೆ, ತನಿಖೆ ಕೂಡ ಆಗ್ತಾ ಇರುತ್ತೆ. ಬಟ್ ಆದರೆ ಈ ರೀತಿಯಾಗಿ ಮಕ್ಕಳ ಮೇಲೆ ನಾವು ಬಾಂಬ್ ದಾಳಿ ಮಾಡ್ತೀವಿ ಅಂತ ಹೇಳಿ ಬಾಂಬ್ ಬೆದರಿಕೆ ಕರೆ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ನಿಮಗೆ ನ್ಯಾಯ ಬೇಕಾ? ಪೊಲೀಸ್ ಇಲಾಖೆ ಮುಂದೆ ಹೋಗಿ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ, ಈ ಪ್ರಕರಣಕ್ಕೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ನೀವು ಅವ್ರನ್ನ ಪ್ರಶ್ನೆ ಮಾಡಿ. ಯಾರೂ ಕೂಡ ನಿಮ್ಮನ್ನು ಬೇಡ ಅಂತ ಹೇಳೋದಿಲ್ಲ. ಅದನ್ನ ಬಿಟ್ಟು ಯಾವುದೋ ಕಾಲೇಜ್ಗೆ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಮೈಸೂರಿನ ಖಾಸಗಿ ಶಾಲೆ ಅಂತಂದ್ರೆ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ವಸತಿ ಶಾಲೆಗೆ ಇಮೇಲ್ ಬೆದರಿಕೆ ಬಂದಿದೆ, ಬಾಂಬ್ ಹಾಕ್ತೀವಿ ಅಂತ ಹೇಳಿ. ಏನೇನು ಮೆಸೇಜ್ ಅನ್ನ ಡ್ರಾಪ್ ಮಾಡಿದ್ದಾರೆ ಇಮೇಲ್ ಮಾಡೋದ್ರ ಮೂಲಕ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಇದು ಮೈಸೂರು ತಾಲೂಕಿನ ಬೂತ್ಕಳ್ಳಿಯ ಸಮೀಪ ಇರತಕ್ಕಂತ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ವಸತಿ ಶಾಲೆ. ಇದು ಖಾಸಗಿ ಶಾಲೆ, ಜೊತೆಗೆ ಸಿಟಿಯಿಂದ ಹೊರಗಡೆ ಇದೆ. ಅಂದ್ರೆ ಈ ಆರೋಪಿ ಏನಿದ್ದಾನೆ, ಈತ 2023ರಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ. ಹೀಗಾಗಿ ಆ ಒಂದು ತನಿಖೆಯನ್ನ ಚುರುಕುಗೊಳಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಪೊಲೀಸರು ಈ ಪ್ರಕರಣವನ್ನ ಮತ್ತೆ ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅಂಶವನ್ನ ಆತ ಉಲ್ಲೇಖ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಅಲ್ಲೇ ಇಮೇಲ್ ಮೂಲಕ ಲೆಟರ್ ಅನ್ನ ಹಾಕಿ ಫೋನ್ ಕರೆಯನ್ನು ಕೂಡ ಮಾಡಿ ನಿಮ್ಮ ಶಾಲೆಗೆ ಬೆದರಿಕೆ ಕರೆಯನ್ನ ನಿಮ್ಮ ಶಾಲೆಗೆ ಬಾಂಬ್ ಅನ್ನು ಹಾಕಿದ್ದೀನಿ ಅಂತೇಳಿ ಆತ ಹೇಳಿದಾನೆ. ಆದ್ರೆ ಸ್ಥಳಕ್ಕೆ ಹೋಗಿ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ಹುಸಿ ಬಾಂಬ್ ಕರೆ ಅಂತೇಳಿ ಗೊತ್ತಾಗಿದೆ. ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತಹ ಮೈಸೂರು ಗ್ರಾಮಾಂತರ ಠಾಣಾ ಪೊಲೀಸರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾರು ಈ ಹುಸಿ ಬಾಂಬ್ ಕರೆಯನ್ನ ಮಾಡಿದ್ದು, ಜೊತೆಗೆ ಆ ಮೇಲ್ ಮೂಲಕ ಮೆಸೇಜ್ ಮಾಡುವ ಹಿನ್ನೆಲೆಯಲ್ಲಿ ಆತ ಯಾವ ಹಿನ್ನೆಲೆಯನ್ನು ಹೊಂದಿದ್ದಾನೆ, ಆತರ ಹಿನ್ನೆಲೆ ಏನು ಅನ್ನೋದು ವಿಚಾರಗಳನ್ನೆಲ್ಲೂ ಕೂಡ ಪೊಲೀಸರು ತನಿಖೆಯಿಂದ ವಿಚಾರವನ್ನ ಹೊರಗೆ ತರಬೇಕಾಗಿದೆ. ಸ್ಥಳಕ್ಕೆ ಹೋಗಿ ಪೊಲೀಸರು ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಹೋಗಿ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಅದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಮೇಲ್ನೋಟಕ್ಕೆ ಅದು ಗೊತ್ತಾಗಿದೆ. ಪ್ರಕರಣದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಯ
ವಿರುದ್ಧ ಇದೀಗ ತನಿಖೆ ಕೈಗೊಂಡಿರುವಂತಹ ಪೊಲೀಸರು ಆತನ ಹಿನ್ನೆಲೆ ಆತ ಎಲ್ಲಿ ಅವನು ಯಾಕೆ ಈ ತರ ಮಾಡಿದ್ದಾನೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.